ಇವಾಗ ಹೊರಗೆ ಹೋದರೆ ಕಣ್ಬರಿ ಆಕಾಶದ ಮೇಲೇ ಹೋಯ್ತು ಎಂತ ಅತ್ತೇನೋ ಅಂದೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ರೀಸೆಂಟಾಗಿ ಕತಾರ್ನಲ್ಲಿ ಎಂತ ಆಯ್ತಂತ ಎಲ್ರಿಗೂ ಗೊತ್ತಿತ್ತು. ಆದರೆ ನಾವೀಗ ಇಲ್ಲಿ ಹೆಂಗಿತ್ತು, ಹೆಂಗೆ ಫೀಲ್ ಮಾಡ್ತಿತ್ತು, ಏನೆಲ್ಲ ಆತಿತ್ತಂತ ನಿಮ್ಗೆ ತೋರಿಸ್ದೆ. ಕತಾರ್ನಲ್ಲಿ ಇವಾಗ ವರ್ಕ್ ಫ್ರಮ್ ಹೋಮ್ ನಿನ್ನೆಯಿಂದ ಅನೌನ್ಸ್ ಮಾಡಿರೋ. ಆದರೆ ಕೆಲಸ ಇಲ್ಲ ಎಮರ್ಜೆನ್ಸಿ ಇದ್ದರೆ ಹೊರಗೋಗಿ ಬರ್ಬೋದು. ನಾನು ಫ್ರೈಡೇಯಿಂದ ಮನೆಯಲ್ಲೇ ಇದ್ದೆ, ಸೊ ನಾನಿವತ್ತು ಆಫೀಸ್ಗೆ ಹೋಗಿ ಬರ್ತೆ ಅಂತ ಹೊರಟೆ. ಹೊರಗೆ ಬಂದ ಕೂಡಲೇ ಏನೋ ಸ್ವಲ್ಪ ಹೆದರಿಕೆ ಆಯಿತು. ಮತ್ತು ಜನ ಅಷ್ಟೊಂದು ತಿರುಗ್ತಾ ಇಲ್ಲ, ರೋಡ್ಸ್ ಎಲ್ಲ ಖಾಲಿ ಖಾಲಿ, ಏನೋ ಕೋವಿಡ್ ಲಾಕ್ಡೌನ್ ಥರ ಫೀಲ್ ಆಗ್ತಿತ್ತು. ಬಸ್ ಬಂತಂತ ಬಸ್ ಹತ್ತದೆ, ಬಸ್ನಲ್ಲಿ ಯಾರೂ ಇರಲಿಲ್ಲ, ಫುಲ್ಲು ಭಯ ಆಯಿತು. ಆಮೇಲೆ ಮುಂದಿನ ಸ್ಟಾಪ್ನಲ್ಲಿ ಒಬ್ಬರ ಹತ್ರ ಸ್ವಲ್ಪ ಹಬ್ಬ ಅನಿಸ್ತು. ಮತ್ತು ಮೆಟ್ರೋ ರೀಚ್ ಆದೆ. ಯಾವತ್ತೂ ಮೆಟ್ರೋ ಫುಲ್ ಇರ್ತಿತ್ತು, ಆದರೆ ಇವತ್ತು ಬರೀ ಒಂದು ಸ್ವಲ್ಪ ಜನ ತೋರು. ಮತ್ತು ಮೆಟ್ರೋ ಒಳಗಡೆ ಬರೀ ಖಾಲಿ ಖಾಲಿ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಅನೌನ್ಸ್ಮೆಂಟ್ ಆಯಿತು, ಏರ್ಪೋರ್ಟ್ ಹೋಗು ಲೈನ್ ಬಂದ್ ಮಾಡಿರಂತ. ಮತ್ತು ಮೊನ್ನೆಯಿಂದ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು, ಹಾಗೆ ಏರ್ಪೋರ್ಟ್ ಕೂಡ ಕ್ಲೋಸ್ ಮಾಡಿರೋ. ಸದ್ಯಕ್ಕೆ ಇಲ್ಲಿ ಏನಾದರೆ ಅಲರ್ಟ್ ಮೆಸೇಜ್ ಬರ್ತಾ ಇರುತ್ತೆ. ಹಾಗೆ ಎಲ್ಲರೂ ಸೇಫಾಗಿದ್ರು. ಹೀಗೆ ಈ ಸಿಚುವೇಶನ್ ಬೇಗ ಸರಿಯಾಗಲಿ ಅಂತ ಎಲ್ಲರೂ ಪ್ರೇ ಮಾಡುವ.